ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಸಾಕ್ಷಿ ಅಡುಗೆ ಮನೆಗೆ ಸ್ವಾಗತ. ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೋಡಿ, ನಾನಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಏನು ರೈಸ್ ಗೊತ್ತಾ, ಅದು ಪೆಪ್ಪರ್ ರೈಸ್. ಈಗ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಫ್ರೆಂಡ್ಸ್, ಈ ಪೆಪ್ಪರ್ ರೈಸ್ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಹಾಗಾದರೆ ಅದಕ್ಕಿಂತ ಮುಂಚಿತವಾಗಿ ಏನು ಮಾಡೋಕ್ಕೆ ಗೊತ್ತಲ್ವಾ, ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಫ್ರೆಂಡ್ಸ್ ಈ ವಿಡಿಯೋನ ಕೊನೆವರೆಗೆ ನೋಡಿ, ಸ್ಕಿಪ್ ಮಾಡ್ದೇ ನಿಮಗೆ ರೈಸ್ ಮಾಡೋದು ಹೇಗೆ ಅಂತ ಗೊತ್ತಾಗುತ್ತೆ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ನಾನು ಈ ರೈಸ್ ಮಾಡಿರೋದು. ಫ್ರೆಂಡ್ಸ್ ನೋಡಿ, ಈ ರೈಸ್ ಮಾಡಬೇಕಂದ್ರೆ ನಾವು ಅಕ್ಕಿ ನೆನೆಸ್ಕೊಂಡು ಆಲ್ರೆಡಿ ವೈಟ್ ರೈಸು ಮಾಡಿ ಇಟ್ಕೊಂಡಿರ್ಬೇಕು. ಅಕ್ಕಿ ನೆನೆಸ್ಕೊಂಡು ಮಾಡೋದಲ್ಲ, ಡೈರೆಕ್ಟಾಗಿ ನಾವು ಆಲ್ರೆಡಿ ನಾವು ಪುಳಿಯೋಗರೆ ಮಾಡ್ಬೇಕಂದ್ರೆ ಹೇಗೆ ನಾವು ವೈಟ್ ರೈಸ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ, ನಾವು ಅದೇ ಥರನೇ ರೈಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದ್ರ ಪಕ್ಕಕ್ಕೆ ಸ್ವಲ್ಪ ಲೆಮನ್ ಇದ್ದರೆ ಚೆನ್ನಾಗಿರುತ್ತೆ ಟೇಸ್ಟಿಗೆ ಅಂತ ಲೆಮನ್ ತೋರಿಸಿದ್ದೀನಿ. ಫ್ರೆಂಡ್ಸ್ ಇವಾಗ ನೋಡಿ, ನಾನು ಅದೇ ಪೆಪ್ಪರ್ ರೈಸ್ ಮಾಡ್ಬೇಕಂದ್ರೆ ಮೊದಲಿಗೆ ತುಪ್ಪ ಇರಬೇಕು. ಫ್ರೆಂಡ್ಸ್ ಇವಾಗ ಒಂದು ಪಾತ್ರೆಯಲ್ಲಿ ತುಪ್ಪ ಕಾಯಕ್ಕೆ ಹಾಕಿದ್ದೀನಿ. ಸ್ವಲ್ಪ ತುಪ್ಪ ಜಾಸ್ತಿನೇ ಹಾಕಿ ಮಾಡಿ, ಚೆನ್ನಾಗಿರುತ್ತೆ. ಇವಾಗ ನೋಡಿ, ಸ್ವಲ್ಪ ಗೋಡಂಬಿ, ಏಲಕ್ಕಿ, ಪಲಾವ್ ಎಲೆ ಅಂತ ಹೇಳ್ತೀವಿ ನಮ್ಮ ಸೈಡು, ಪಲಾವ್ ಎಲೆನೇ ಹಾಕಿದ್ದೀನಿ. ಫ್ರೆಂಡ್ಸ್ ಇವಾಗ ತುಪ್ಪ ಚೆನ್ನಾಗಿ ಕಾದಿದೆ, ಅಂದರೆ ತುಂಬ ಚೆನ್ನಾಗಿ ಕಾದಿದ್ರಿಂದ ಹೈ ಫ್ಲೇಮಲ್ಲ, ತುಂಬ ಮೀಡಿಯಮಲ್ಲಿ ಕಾಸ್ಕೊಂಡಿದ್ದೀನಿ. ಇವಾಗ ಜೀರಿಗೆ ಆ್ಯಡ್ ಮಾಡ್ತಿದ್ದೀನಿ. ಫ್ರೆಂಡ್ಸ್ ಈ ರೈಸ್ಗೆ ಸ್ವಲ್ಪ ಜೀರಿಗೆ ಜಾಸ್ತಿನೇ ಹಾಕಬೇಕು. ಈ ಥರ ಜೀರಿಗೆ ನೋಡಿ ಚೆನ್ನಾಗಿ ಚಟಪಟ ಅಂತ ಬೆಂದಿದ್ದಾವೆ. ಇವಾಗ ಕರಿಬೇವು ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್ ನಾನು ಎಲ್ಲ ವಿಡಿಯೋದಲ್ಲೇ ಹೇಳ್ತಾ ಇರ್ತೀನಿ, ಈ ಥರ ಬೆನ್ಸ್ಕೋಬೇಕಂದ್ರೆ ಗ್ಯಾಸನ್ನು ಮೀಡಿಯಮ್ ಮೇಲೆ ಇಟ್ಕೋಬೇಕು. ಇವಾಗ ನಾನು ಗ್ರೀನ್ ಚಿಲ್ಲಿ ಹಾಕಿದ್ದೀನಿ. ಇವಾಗ ಅದು ನಿಮಗೆ ಜಾಸ್ತಿ ಅಂತ ಅನ್ನಿಸ್ಬೋದು ಗ್ರೀನ್ ಚಿಲ್ಲಿ, ಅದು ಸ್ವಲ್ಪ ಖಾರ ಕಡಿಮೆ ಇದ್ದಾವೆ. ಇವಾಗ ಆನಿಯನ್ನು, ಈರುಳ್ಳಿನ 2-3 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾವು ಎಷ್ಟು ರೈಸ್ ಮಾಡ್ತೀವಿ ಅದ್ರ ಮೇಲೇ ನಾವು ಈರುಳ್ಳಿ ಜಾಸ್ತಿ ಬೇಕಂದ್ರೂ ಕಟ್ ಮಾಡ್ಕೋಬೋದು. ಫ್ರೆಂಡ್ಸ್ ನೋಡಿ, ಕೆಲವೊಂದು ರೈಸ್ ಮಾಡ್ಬೇಕಂದ್ರೆ ನಾವು ಈರುಳ್ಳಿನ ಸ್ವಲ್ಪ ನೈಸಾಗಿ ಕಟ್ ಮಾಡ್ಕೊಂಡಿರ್ತೀವಿ. ಈ ರೈಸ್ಗೆ ಸ್ವಲ್ಪ ನಾವು ಗ್ರೀನ್ ಚಿಲ್ಲಿ ಆ ಥರ ದೊಡ್ಡದೇ ಕಟ್ ಮಾಡಿದ್ದೀನಲ್ಲ, ಈರುಳ್ಳಿನ ಹಾಗೆ ಕಟ್ ಮಾಡಿ ರೈಸ್ ಊಟ ಮಾಡೋವಾಗ ಟೇಸ್ಟ್ ಗೊತ್ತಾಗುತ್ತೆ. ಇವಾಗ ನೋಡಿ, ರೈಸ್ ನಾವು ಮೊದಲೇ ಮಾಡ್ಕೊಂಡಿರ್ಬೇಕು ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್. ಇವಾಗ ರೈಸ್ ಇದೆಯಲ್ಲ, ಫ್ರೆಂಡ್ಸ್ ಇವಾಗ ನೋಡಿ, ಆನಿಯನ್ನು, ಗ್ರೀನ್ ಚಿಲ್ಲಿ ಚೆನ್ನಾಗಿ ಬಂದಿದೆ. ರುಚಿಗೆ ತಕ್ಕಷ್ಟು ನೈಸ್ ಉಪ್ಪು ಹಾಕಿದ್ದೀನಿ. ಫ್ರೆಂಡ್ಸ್ ಇವಾಗ ಪೆಪ್ಪರ್ ರೈಸ್ ಅಂತ ಹೇಳಿದ್ಮೇಲೆ ಪೆಪ್ಪರ್ ಪುಡಿ ಹಾಕ್ಬೋದಲ್ಲ. ಇವಾಗ ನಾನು ಮನೇಲಿ ಮಾಡಿದ್ದಲ್ಲ, ಅಂಗಡಿಯಲ್ಲಿ ತರಿಸಿದ್ದೀನಿ, ಪೆಪ್ಪರ್ ಪುಡಿ ಹಾಕಿದ್ದೀನಿ. ಹಾಕಿದ ತಕ್ಷಣ ಒಂದು ಸ್ವಲ್ಪ ಮಿಕ್ಸ್ ಮಾಡಬೇಕು. ಈ ಥರ ಎಲ್ಲ ಮಿಕ್ಸ್ ಮಾಡಬೇಕಾದ್ರೂ ಮತ್ತೊಂದು ಸಲ ಹೇಳ್ತೀನಿ ಫ್ರೆಂಡ್ಸ್, ಗ್ಯಾಸನ್ನು ತುಂಬ ಲೋ ಫ್ಲೇಮಲ್ಲೇ ಇಟ್ಕೋಬೇಕು, ಯಾಕಂದರೆ ತುಂಬ ಬೇಗನೆ ಸೀದೋಗ್ಬಿಡುತ್ತೆ. ಇನ್ನೊಂದು ಸ್ವಲ್ಪ ಪೆಪ್ಪರ್ ಪುಡಿ ಇಡಿಸುತ್ತಾ ಅನಿಸುತ್ತೆ ನನಗೆ, ಹಾಗಾಗಿ ಮತ್ತೊಂದು ಸ್ವಲ್ಪ ಹಾಕಿದ್ದೀನಿ. ಹೀಗೆ ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಫ್ರೆಂಡ್ಸ್ ಇವಾಗ ನೋಡಿ, ಲಾಸ್ಟಲ್ಲಿ ನಾವು ರೈಸನ್ನು ಮಾತ್ರ ಆ್ಯಡ್ ಮಾಡ್ಬೋದು. ಫ್ರೆಂಡ್ಸ್ ಕೆಲವೊಂದು ರೈಸ್, ಎಲ್ಲ ರೈಸ್ ಮಾಡಬೇಕಾದ್ರೆ ನಾವು ಏನು ಮಾಡ್ತೀವಿ ಗೊತ್ತಲ್ಲ ಫ್ರೆಂಡ್ಸ್, ಅಲ್ಲ ಶುಂಠಿ, ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನೇ ಆ್ಯಡ್ ಮಾಡ್ತೀವಿ. ಈ ರೈಸ್ಗೆ ನಾನು ಯಾವುದೇ ಥರದ್ದು ಮಸಾಲೆ, ಸಾಂಬಾರು ಪೌಡ್ರು ಯಾವುದೇ ಥರದ್ದು ಮಿಕ್ಸ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್ ಇನ್ನೊಂದು ಗೊತ್ತಾ, ನಾವು ಇದು ರೈಸ್ ಮಾಡ್ಬೇಕಂತಂದರೆ ಆನಿಯನ್ನು ಮತ್ತು ಗ್ರೀನ್ ಚಿಲ್ಲಿ, ಪೆಪ್ಪರ್ ಪೌಡ್ರು, ಜೀರಿಗೆ ಇದ್ದರೆ ಸಾಕು. ಇಷ್ಟು ಇಂಗ್ರೀಡಿಯೆಂಟ್ಸಿಂದನೇ ಎಷ್ಟು ರುಚಿಯಾಗಿರ್ತಕ್ಕಂಥ ಪೆಪ್ಪರ್ ರೈಸ್ ಮಾಡ್ಬೋದಲ್ಲ. ಈ ರೈಸ್ಗೆ ನೋಡಿ, ನಾನು ಗೋಡಂಬಿ ಹಾಕಿದ್ದೀನಲ್ಲ ಆಲ್ರೆಡಿ ಮುಂಚೆ, ಗೋಡಂಬಿ ಸ್ಕಿಪ್ ಮಾಡಿ ನಾವು ಪಲಾವ್ ಎಲೆ ಇದ್ದರೆ ಸಾಕಂತೇಳಿ ಹೇಳ್ತಾ ಇದ್ದೀನಿ. ಪಲಾವ್ ಎಲೆ ಇದ್ರೂ ಅದೇ ಥರ ರೈಸ್ ಮಾಡ್ಬೋದು. ಫ್ರೆಂಡ್ಸ್ ಚಳಿಗಾಲದಲ್ಲಂತೂ ಈ ಥರ ರೈಸ್ ತುಂಬ ಒಳ್ಳೆಯದಂತಲೇ ಹೇಳ್ಬೋದು, ಆರೋಗ್ಯಕ್ಕೆ ಭಾಳ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ಈ ಥರ ರೈಸ್ ಮಾಡಿ ನೋಡಿ, ತುಂಬ ಬೇಗನೆ ಆಗುತ್ತೆ, ಕಡಿಮೆ ಸಮಯದಲ್ಲಿ ಅಂತಲೇ ಹೇಳ್ಬೋದು. ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೋಬೇಕು, ಅದ್ರ ಜೊತೆಗೆ ಲೆಮನ್ನು ಮತ್ತು ಹಸಿ ಆನಿಯನ್ನು ತೊಗೊಂಡು ಊಟ ಮಾಡಿದ್ರೂ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಬೇಗನೆ ಕಡಿಮೆ ಸಮಯ ಇರುತ್ತೆ, ಬೇಗನೆ ಲಂಚ್ ಬಾಕ್ಸ್ ಕಟ್ಟಬೇಕು, ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಬೇಕು, ಅವಾಗ ಏನು ಮಾಡಬೇಕು ಅಂದ್ಕೊಂಡತ್ನಾಗ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಅಂತ ಹೇಳ್ತೀವಲ್ಲ, ಗ್ರೀನ್ ಚಿಲ್ಲಿ ಇದ್ದರೆ ಸಾಕು. ಪೆಪ್ಪರ್ ಪುಡಿಯಿಂದ ನಾವು ಈ ಥರ ರೈಸ್ ಮಾಡಿ ಮಕ್ಕಳಿಗೆ ಬಾಕ್ಸ್ ಕಟ್ಬೋದು ಅಂಥೇಳಿ ಈ ವಿಡಿಯೋ ನಿಮ್ಗೆ ಯೂಸ್ ಆಗುತ್ತೆ ಅಂಥೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ಪೆಪ್ಪರ್ ರೈಸ್ ಮಾಡ್ತಕ್ಕಂಥ ವಿಡಿಯೋ ಮಾಡೀನಿ. ಈ ವಿಡಿಯೋ ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.